ಭಾರತ ಪ್ರತಿಯೊಬ್ಬ ನಾಗರಿಕರು ಭಾರತೀಯ ನಾಗರಿಕತೆಗೆ ಸೇರಿದ ಹೌದು ಅದು ಇದೆ, ಆದ್ರೆ ನೀವು ಅದನ್ನು ಜಾಗೃತಗೊಳಿಸಬೇಕು. ಅದು ಇದು ಅವರ ದೊಡ್ಡ ಸಾಧನೆಗಳಲ್ಲಿ ಒಂದು. ಸರಿ. ಮತ್ತು ಅವರು ತಮ್ಮ ಹಲವಾರು ಭಾಷಣಗಳಲ್ಲಿ ಆ ವಿಚಾರಗಳನ್ನ ದೈನಂದಿನ ಪದಗಳಲ್ಲಿ, ಸಾಮಾನ್ಯ ಪದಗಳಲ್ಲಿ ಹೇಳಿದ್ದಾರೆ. ಸರಿ. ಮತ್ತು ಅವರು ಅದನ್ನು ಸಮಕಾಲೀನ ಭಾಷೆಯಲ್ಲಿ, ಆಧುನಿಕ ಭಾಷೆಯಲ್ಲಿ ರೂಪಿಸಿದ್ರು. ಇದು ಜನರಿಗೆ, ವಿಶೇಷವಾಗಿ ಇಂಗ್ಲಿಷ್ ಮಾತನಾಡುವ ಭಾರತೀಯರಿಗೆ ಅದನ್ನು ಅರ್ಥ ಮಾಡಿಕೊಳ್ಳಲು ಅನುವು ಮಾಡಿಕೊಟ್ಟಿತು. ನೋಡಿ, ನಾವು ಮರಿಬಾರ್ದು, ಸ್ವಾಮೀಜಿ ಈ ಕ್ಷೇತ್ರಕ್ಕೆ ಬಂದಾಗ ಈಗಾಗಲೇ ಮೆಕಾಲೆ ಶಿಕ್ಷಣ ಪದ್ಧತಿಯು 1836ರಿಂದಲೇ ಜಾರಿಯಲ್ಲಿತ್ತು. 1836ರಿಂದ ನಿಮಗೆ ಗೊತ್ತಿರಲಿ, ಮೆಕಾಲೆ ಶಿಕ್ಷಣ ಪದ್ಧತಿಗೆ ಸುಮಾರು 50ರಿಂದ 60 ವರ್ಷಗಳು ಕಳೆದು ಹೋಗಿದ್ವು. ಆದ್ರಿಂದ ಆಗ್ಲೇ ಇಂಗ್ಲಿಷ್ ಮಾತನಾಡುವ ಒಂದು ವರ್ಗ ಸೃಷ್ಟಿಯಾಗಿತ್ತು. ನಾನು ಅದಕ್ಕೂ ಬರ್ತೇನೆ ಸರ್. ನೀವು ಸಂಸ್ಕೃತದ ಬಗ್ಗೆ, ಸಂಸ್ಕೃತ ಕಲಿಯುವ ಮಹತ್ವದ ಬಗ್ಗೆ ಪ್ರಸ್ತಾಪಿಸಿದ್ದೀರಿ. ಅದು ಸರಿ. ಮತ್ತು ನಾವು ಪುನರುಜ್ಜೀವನಗೊಳಿಸಬೇಕು ಸಂಸ್ಕೃತ ಕಲಿಕೆಯನ್ನು. ಯಾಕಂದ್ರೆ ಅವರು ಸಂಸ್ಕೃತವು ಉನ್ನತಿಗೆ ಕಾರಣವಾಗ್ತದೆ ಅಂತ ಹೇಳಿದ್ರು. ಅವ್ರು ಹೇಳುವಂತೆ ಸಂಸ್ಕೃತವು ಪ್ರತಿಷ್ಠೆಯ ಭಾಷೆ, ಅದು ಜ್ಞಾನದ ಭಾಷೆಯಾಗಿದೆ.